ನಮಸ್ಕಾರ. ಮಾಲ್ನೀಸ್ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನೀಗ ರವೆ ಇಡ್ಲಿ ಇನ್ನೊಂದು ಥರ ತೋರಿಸ್ತಿದ್ದೀನಿ. ಇದಕ್ಕೆ ಮೊಸರು ಬೇಕಿಲ್ಲ, ಉದ್ದಿನಬೇಳೆ ಹಾಕಿ ಮಾಡೋದು. ಮುಂಚೆ ಈ ಅಳತೆಯಲ್ಲಿ 1 ಪಾವು ರವೆ, ಇದು 1 ಪಾವಲ್ಲಿ ರವೆ ತಗೊಂಡು, ಉಪ್ಪಿಟ್ಟು ರವೆ, ಬಾಂಬೆ ರವೆ ಅಂತಾರಲ್ಲ ಅದನ್ನು ಹೀಗೆ ಹಾಕಿಬಿಟ್ಟು ಈಗ ಮುಚ್ಚಿಡ್ತೀನಿ. ಈಗ ಸ್ಟೀಮ್ ಮಾಡ್ತೀನಿ ಇದನ್ನು. ಆಮೇಲೆ ಅದರಲ್ಲಿ ಅರ್ಧ ಪಾವು ಉದ್ದಿನಬೇಳೆ ನೆನೆಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ. ನೋಡಿ, ರವೆ ಇಡ್ಲಿಗೆ ಅರ್ಧ ಪಾವು ಉದ್ದಿನಬೇಳೆ ನೆನೆಸಿದ್ದೆ. ಈಗ ಇದನ್ನು ರುಬ್ಕೊಂಡು ಬಂದುಬಿಟ್ಟು ತೋರಿಸ್ತೀನಿ. ನೋಡಿ, ಉದ್ದಿನಬೇಳೆ ರುಬ್ಬಿದ್ದೀನಿ. ಇದಕ್ಕೇನೆ ಈಗ ಸ್ಟೀಮ್ ಮಾಡಿದ್ನಲ್ಲ 1 ಪಾವು ರವೆ, ಅದನ್ನು ಹಾಕಿಬಿಟ್ಟು ಒಂದ್ಸಲಿ ರುಬ್ಕೊಂಡು ಬರ್ತೀನಿ. ನೋಡಿ, ರೆಡಿಯಾಗಿದೆ. ಈಗ ಈ ಪಾತ್ರೆಗೆ ಹಾಕಿಬಿಟ್ಟು ಹುದುಗ್ ಬರೋಕ್ಕೆ ಬಿಟ್ಟು ಬೆಳಗ್ಗೆ ಮಾಡ್ತೀನಿ. ಆಮೇಲೆ ತೋರಿಸ್ತೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಮುಚ್ಚಿಡ್ತಿದ್ದೀನಿ. ಈಗ ನಾನು ನೆನ್ನೆ ರುಬ್ಬಿಟ್ಟಿಟ್ಟಿದ್ದಲ್ಲ ರವೆ ಇಡ್ಲಿದು ಹಿಟ್ಟಿಗೆ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಫಸ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಎರಡು ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಹಿಂಗೆ ಹಾಕಿದೆ. ಈಗ ಇದನ್ನು ಈ ರವೆ ಇಡ್ಲಿ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆನ. ಆಮೇಲೆ ಇಲ್ಲಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಸೇರಿಸ್ತಾ ಇದ್ದೀನಿ. ಈಗ ಸರಿಯಾಗಿ ಕೂಡಿಸ್ಕೋಬೇಕು. ಸ್ಟೀಮ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಹೀಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕೂಡಿಸಿ, ಫುಲ್ ಹಾಕಬಾರ್ದು, ಅದು ಉಬ್ಬಕ್ಕೆ ಸ್ವಲ್ಪ ಜಾಗ ಬಿಟ್ಬಿಟ್ಟು ಹಾಕಬೇಕು. ಹೀಗೆ ಎಲ್ಲದಕ್ಕೂ ಹಾಕಿಬಿಟ್ಟು ಅದು ಸ್ಟೀಮ್ ಆದಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ, ಇಲ್ಲಿ ರವೆ ಇಡ್ಲಿ ರೆಡಿಯಾಗಿದೆ. ಮುರಿದು ತೋರಿಸ್ತೀನಿ. ನೋಡಿ, ಗೂಡಾಗಿ ಮೃದುವಾಗಿ ಬಂದಿದೆ. ಬರೀ ಮೊಸರದ್ದು ರವೆ ಇಡ್ಲಿ ಮಾಡ್ಕೊಂಡು ಬೋರ್ ಆದವ್ರಿಗೆ ಇದು ತುಂಬ ಒಳ್ಳೆ ಆಲ್ಟರ್ನೇಟಿವು. ಜೊತೆಗೆ ಚಾತುರ್ಮಾಸದ ಏಕಾದಶಿ, ಇದರಲ್ಲಿ ಗೋಕುಲಾಷ್ಟಮಿ, ಶಿವರಾತ್ರಿನಲ್ಲಿ ಅಕ್ಕಿ ತಿನ್ನಲ್ವಲ್ಲ, ಅವ್ರಿಗೆ ಇದು ಒಂದು ಆಪ್ಷನ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.